ಸರ್ ನಿಮ್ಮ ಹೆಸರು? ರಮೇಶ್ ಅಂತೇಳಿ. ರಮೇಶ್ ಅಂತ. ನೀವು ಯಾವ ಊರು ಸರ್? ಸ್ವಂತ ಊರು? ಸ್ವಂತ ಊರು ಕುಂದಾಪುರ. ಕುಂದಾಪುರ ಸೆಟ್ಲೆಟ್ ಆಗಿಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀರಾ? ಈ ಹೋಳಿಗೆ ಮನೆ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಿದ್ದೀವಿ ಸರ್? ಮೊದಲು ಕ್ಯಾಟ್ರಿಂಗಲ್ಲಿದ್ದೀವಿ. ಕ್ಯಾಟ್ರಿಂಗು ಅಂದರೆ ಮದುವೆ ಕ್ಯಾಟ್ರಿಂಗ್ ಅಲ್ಲ, ಮದುವೆಗೆ ಅಲ್ಲಿ ಭಟ್ರುಗಳ ಕೆಲಸ ಇರುತ್ತಲ್ಲ ಆ ಥರ? ಇಲ್ಲ ಅಲ್ಲ, ಭಟ್ರುಗಳ ಕೆಲಸನೂ ಹೌದು, ಮತ್ತು ಅಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಇದ್ವಿ. ಮತ್ತು ಒಂದು 10-15 ವರ್ಷ ಅಲ್ಲಿ ಮಾಡಿದ್ವಿ. ಹಾಗಾಗಿ ಹೋಳಿಗೆ ಮನೆ ಮಾಡೋಣ ಅಂತೇಳಿ ಕಾನ್ಸೆಪ್ಟ್ ನಡೀತೈತೆ. ನಾವು ಮಾಡಿದಾಗ ಬೆಂಗಳೂರಲ್ಲಿ ಯಾವುದು ಇದ್ದಿಲ್ಲ. ಆಲ್ಮೋಸ್ಟ್ ಒಂದು 4 ಬ್ರಾಂಚ್ ಇತ್ತು ಬೇರೆಯವ್ರದ್ದು. ಅವರು ನಮ್ಮ ಸ್ನೇಹಿತರು. ಅವಾಗ 5ನೇ ಬ್ರಾಂಚ್ ಬೆಂಗಳೂರಲ್ಲಿ 10 ಇಯರ್ಸ್ ಆಯ್ತು ನಾವು. ಮೊದಲು ಬೆಂಗಳೂರಲ್ಲಿ ಅಷ್ಟೇನು ಬ್ರಾಂಚ್ ಇಲ್ಲದೆ ಹೋದಾಗ ನೀವು ಸ್ಟಾರ್ಟ್ ಮಾಡಿ? ಅವಾಗ 4-5 ಅಷ್ಟೇ. ನಾವು ಮಾಡಿದಾಗ 10 ವರ್ಷ ಹಿಂದೆ 2015 ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ನಡೀತಾ ಇದೆ. ಅಲ್ಲ, ಇದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡುವಾಗ ಇದು ಓಡುತ್ತೆ ಅಂತ ಗೊತ್ತಿತ್ತಾ ಹಂಗೆ ಅಂತ? ಖಂಡಿತ. ಅವಾಗ ತುಂಬ ಹೋಳಿಗೆಗಳಿಗೆ ತುಂಬ ಡಿಮ್ಯಾಂಡ್ ಇತ್ತು, ಲೇಬರ್ಸ್ ಪ್ರಾಬ್ಲಮ್ ಇತ್ತು. ನಾವು ಕ್ಯಾಟ್ರಿಂಗಲ್ಲಿ ಚೌಟ್ರಿಗಳಲ್ಲಿ ಹೋಳಿಗೆ ಮಾಡೋರು ತುಂಬ ಕಡಿಮೆ, ಸಿಕ್ಕಿರಲಿಲ್ಲ ಲೇಬರ್. ನೈಟ್ ಆ್ಯಂಡ್ ಡೇ ಬಂದು ಮಾಡ್ಕೊಟ್ಟು ಹೋಗ್ತಿದ್ರು. ನೈಟಲ್ಲಿ ಹೋಳಿಗೆ ಮಾಡಿ ಬೆಳಿಗ್ಗೆ ನಾವು ಚೌಟ್ರಲ್ಲಿ ಹೋಳಿಗೆ ಸರ್ವ್ ಮಾಡ್ತಿದ್ವಿ. ಹಾಗಾಗಿ ಲೇಬರ್ ತುಂಬ ಪ್ರಾಬ್ಲಮ್ ಇತ್ತು. ಇದು ಕಾನ್ಸೆಪ್ಟ್ ಚೆನ್ನಾಗಿದೆ, ಮಾಡ್ಬೋದು ಅನ್ನೋದು ಒಂದು. ಇವಾಗೆಲ್ಲ ನೋಡಿ ಆನ್ಲೈನ್ ಆರ್ಡ್ರು ಇದೆ. ಆನ್ಲೈನ್ ಈಗ ನಾವು ಅದನ್ನು ಆನ್ಲೈನು ನಡೀತಾ ಇದೆ, ಸ್ವಿಗ್ಗಿ ಜೊಮ್ಯಾಟೊ ಎರಡು. ಹಾಗಾಗಿ ಏನು ತೊಂದರೆ ಇಲ್ಲ, ಒಟ್ಟಲ್ಲಿ ಪರವಾಗಿಲ್ಲ, ಬಿಸ್ನೆಸ್ ಚೆನ್ನಾಗಿದೆ ಅಂತ. ಈಗ ಏನಾಗಿದೆ, ಸ್ವಲ್ಪ ಮೊದಲೇ ಚೆನ್ನಾಗಿತ್ತು. ಕೊರೋನಾ ಬಂದಮೇಲೆ ಸ್ವಲ್ಪ ಮಾರ್ಜಿನ್ ಎಲ್ಲ ಕಡಿಮೆ. ಇವಾಗೇನೆ ಲೇಬರು ಕಾಸ್ಟು ಎಲ್ಲ ಐಟಮ್ ಕಾಸ್ಟ್ಲಿ ಆಗಿಬಿಟ್ಟಿದೆ. ಬೇಳೆ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ಬಟ್ ಏನಾಗಿದೆ, ಪರವಾಗಿಲ್ಲ. ಒಂದು 12-13 ಜನ ಲೇಬರ್ಸ್ ಇದ್ದಾರೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಣ್ಣ, ಆದರೂ ಕೂಡ ಕೆಲವರು ಬಿಸ್ನೆಸ್ ಫೀಲ್ಡ್ಗೆ ಗೊತ್ತಿಲ್ಲದೇ ಕೈ ಹಾಕ್ಬಿಡ್ತಾರೆ ನೋಡಿ. ಹೋಟ್ಲ್ ಅಂತ ಬಂದಾಗ ಸತ್ಯ, ಗೊತ್ತಿಲ್ಲದೆ ಕೈ ಹಾಕೋದು ತುಂಬ ಕಷ್ಟ ಇದೆ. ಅದು ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ. ಏನೇ ಕೆಲಸ ಮಾಡಲಿ ಆ ವೃತ್ತಿ ಗೊತ್ತಿದ್ರು ಮಾತ್ರ ನೀವು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇಲ್ಲ ಹೌದು, ಅದೇನೇ. ಈಗ ನೋಡಿ, ನಿಮ್ಮ ಹೋಳಿಗೆ ಮನೆ ಗೊತ್ತಿದ್ರೆ ಮಾತ್ರ ಮಾಡ್ಬೋದು. ಇಲ್ಲಾಂದ್ರೆ ಸುಮ್ಮನೆ ಬಂದು ಕೈ ಹಾಕ್ಲಿ ಅಂದ್ರೆ ನೋಡಿ, ಅವ್ರು ಯಾರೋ ಮಾಡ್ತಾ ಇದ್ದಾರೆ, ಅವ್ರು ನೋಡ್ಕೊಂಡು ನಾವು ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಬಿಡಿ. ಕ್ಯಾಟ್ರಿಂಗ್ನಲ್ಲಿ ಇದ್ವಿ, ಸಣ್ಣ ಪುಟ್ಟ ಕ್ಯಾಟ್ರಿಂಗ್ ಮಾಡ್ತಾ ಇದ್ವಿ. ಜೊತೆಗೆ ಎನಿ ಒಂದು ಸ್ವೀಟ್, ಹೋಳಿಗೆ ಜೊತೆ ಎನಿ ಒಂದು ಸ್ವೀಟ್ ಮಾಡ್ತೀವಿ. ಸ್ವೀಟ್ಸ್ ಎಲ್ಲ ಮಾಡ್ತೀವಿ. ಆ ಥರ ಸ್ವೀಟ್ ನಾವು ಮಾಡಿಡಲ್ಲ. ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಅದಕ್ಕೆ ಇಲ್ಲಿ ಬಂದು 2 days ಬ್ಯಾಕ್ ನಮ್ಗೆ ಎನಿ ಸ್ವೀಟ್ ಆರ್ಡರ್ ಕೊಟ್ಟರೆ ಎನಿ ಸ್ವೀಟ್ ಮಾಡ್ಕೊಡ್ತೀವಿ. ಎಲ್ಲ ಸ್ವೀಟು ಮಾಡ್ತಿದ್ರಿ? ಎಲ್ಲ ಥರ ಸ್ವೀಟು ನಮ್ಗೆ 2 days ಬ್ಯಾಕ್ ಆರ್ಡರ್ ಕೊಡಬೇಕು. 2 days ಮೊದಲೇ ಫ್ರೆಶ್ ಇರ್ತದೆ, ಫ್ರೆಶ್ ಆಗಿರ್ತದೆ. ನೀವು ಆರಾಮಾಗಿ ಚೌಟ್ರಿಗಳು, ತುಂಬ ಚೌಟ್ರಿಗಳಿಗೆ ಕೆಲವು ಆರ್ಡರ್ ಕೊಡ್ತಾರೆ, ಕೆಲವು ಅಲ್ಲೇ ಲೇಬರ್ ಕಳಿಸ್ಕೊಡ್ತೀವಿ, ಅಲ್ಲೇ ಮಾಡ್ಕೊಡ್ತೀವಿ ಅವರು. ಸರ್, ಎಲ್ಲೆಲ್ಲಿದೆ ಬ್ರಾಂಚ್ ಈಗ? ನಮ್ಮದು ವಿಜಯನಗರದಲ್ಲಿ 2 ಇದೆ. 2 ಇದೆ ಈಗ? ಇಲ್ಲೇ ಮೊದಲೇ 2 ಇಲ್ಲ. ಆಲ್ಮೋಸ್ಟ್ ಮೊದಲೇ 1 2 ಇತ್ತು, ಕಳ್ಕೊಂಬಿಟ್ವಿ ಕೊರೋನಾದಲ್ಲಿ. ಇಲ್ಲ, ಬೇಡ, ಹೇಳೋದು ಬೇಡ, ಅದು ಕಳ್ಕೊಂಡ್ಮೇಲೆ ಅದು ನಮ್ದು ಅಲ್ಲ, ಅದು ಹೊರಗಿಲ್ಲ. ಯಾಕೆಂದರೆ ಇಲ್ಲ, ಯಾಕೆಂದರೆ ತುಂಬ ಕಷ್ಟ ಇದೆ. ಕೊರೋನಾದಲ್ಲಿ ತುಂಬ ಕಷ್ಟ ಅನುಭವಿಸ್ಬಿಟ್ಟು ಯಾರಿಗೂ ಬರಬಾರ್ದು ಪಾಪ. ಬಿಸ್ನೆಸ್ ಫೀಲ್ಡಲ್ಲಿ ಎಲ್ಲರಿಗೂ ಕಷ್ಟ ಇದೆ, ನಮಗೆ ಅಂತಲ್ಲ ಕಷ್ಟ ಇದೆ. ಫುಡ್ಲೈಲಂತೂ ತುಂಬ ಕಷ್ಟಪಟ್ಬಿಟ್ಟಾರೆ. ಹೋಟೆಲವರು, ಹೋಳಿಗೆ ಮಾಡೋರು ಎಲ್ಲರಿಗೂ ಕಷ್ಟ ಇದೆ. ಕಷ್ಟನೇ. ನಾ ಬಿಸ್ನೆಸ್ ಫೀಲ್ಡ್ ಅಂದರೆ ಅದೊಂಥರ ಸಮುದ್ರ ಇದ್ದಂಗೆ. ನಾವು ಈಚೆಗೆ ಬಂದರೆ ಓಕೆ, ಇಲ್ಲ ಅಂದ್ರೆ ಆಗಲ್ಲ. ಏನೋ ಊಟ ಮಾಡ್ತಾ ಇದೀವಿ ಅಂದರೆ ಕೊರೋನಾದಲ್ಲ ಊಟ ಅಲ್ಲ, ನಮ್ಮ ಕಣ್ಮುಂದೆ ಬರೋ ಪಿಕ್ಚರ್ಗಳು ನೋಡ್ರೆ ಭಯ ಆಗ್ತಿತ್ತು. ಆ ಥರ ಇತ್ತು, ತುಂಬ ಕಷ್ಟ. ಬಟ್ ಆ ಕಷ್ಟ ಯಾರಿಗೂ ಗೊತ್ತು. ಅಲ್ಲ, ಬಿಸ್ನೆಸ್ ಫೀಲ್ಡ್ ಬಗ್ಗೆ ಈಗ ನೋಡಿ, ನಮ್ಮ ಹೊಸ ಯುವಕರೆಲ್ಲ ಬರ್ತಾ ಇರ್ತಾರೆ. ನಾನು ಮುಂದೆ ಬಂದ್ಬಿಡ್ತೀನಿ, ನಾನು ದುಡ್ಡು ಮಾಡ್ಬಿಡ್ತೀನಿ. ಅದ್ರ ಬಗ್ಗೆ ಖುಷಿ ನನಗೆ. ಯುವಕರು ಬರ್ಬೇಕು ಮುಂದೆ. ಅವ್ರು ನಾನು ಹೇಳೋದು, ಕೆಲಸ ಕಲ್ತು ಮಾಡಿ, ಸಕ್ಸಸ್ಸು ಕಲ್ತು ಮಾಡಿ, ಬೇಕಾದ್ರೆ ಮಾಡಿ. ಎಲ್ಲರೂ ಒಂದು ಕಡೆ 1 ವರ್ಷ ಕೆಲಸ ಸೇರ್ಕೊಂಬಿಡಿ, ಕೆಲಸ ಸೇರಿ ಕೆಲಸ ಕಲೀರಿ, ಮಾಡಿ, ಸಂತೋಷನೇ. ಬಟ್ ನೀಟಾಗಿ ಕೊಡಿ, ಕ್ವಾಲಿಟಿ ಕ್ವಾಂಟಿಟಿ ಹಾಳು ಮಾಡ್ಕೋಬಾರ್ದು. ನಾನು ಹೇಳೋದು, ₹1 ಮಾರ್ಜಿನ್ ಕಡಿಮೆನೇ ಇರಲಿ. ಕಸ್ಟಮರ್ ಬೆಳ್ಕೊಂಡೋದ್ಮೇಲೆ ₹1 ಪ್ಲಸ್ ಮಾಡಿ. ಇವತ್ತಿನ ರೇಟಲ್ಲಿ ಎಲ್ಲ ಕಾಸ್ಟ್ ಇದೆ, ರೇಟೆಲ್ಲ ಮಾರ್ಜಿನ್ ನೋಡಿ. ನಿಮ್ಗೆ 10% ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. 10% ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಬಟ್ ಏನಾಗುತ್ತೆ, ಕೆಲಸ ಕಲ್ತು ಮಾಡಿದಾಗ ನಿಮಗೆ ಸಕ್ಸಸ್ ಸಿಗುತ್ತೆ. ಕೆಲಸ ಗೊತ್ತಿಲ್ಲದೆ ಮಾಡಿಬಿಟ್ಟಾಗ ಸಾಲ ಮಾಡಿರ್ತಾರೆ ಒಂದು ಕಡೆ, ಇನ್ನೊಂದು ಚೀಟಿ ಎತ್ಕೊಂಡು ಬಂದಿರ್ತಾರೆ, ತುಂಬ ತೊಂದರೆ ಅನುಭವಿಸ್ತಾರೆ. ಯಾರಿಗೂ ಆ ನೋವು ಬರಬಾರ್ದು. ಹೇಳಿ ಆ ಥರ ಯೂತ್ ಬರಬೇಕು. ಇವಾಗ ಆ್ಯಕ್ಚುಲಿ ಏನಾಗುತ್ತೆ, ಕೈಗಾರಿಕೆ ಕೆಲಸ ಇದೆ, ಕೈಯಲ್ಲಿ ಕೆಲಸ ಇದ್ದರೆ ಇದು ಉದ್ಯೋಗ. ಅದೇ ಗೊತ್ತಿದ್ರೆ ಕೆಲಸ ಗೊತ್ತಿರಬೇಕು. ಒಂದು ಕಡೆ ಕೆಲಸ ಸೇರಿ 1 ವರ್ಷ 2 ವರ್ಷ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಷ್ಟು ಮಾಡಿ, ಕೆಲಸ ಮುಂದುವರ್ಸೋದು ಒಳ್ಳೆಯದು. ಕೆಲಸ ಸೇರಿದೆ ಮತ್ತೆ ಮಾಡೋಕ್ಕೆ ಹೋಗ್ಬಾರ್ದು, ಏನು ಕೈ ಹಾಕೋಬೇಕು. ಏನು ಗೊತ್ತಿಲ್ಲದೆ ಬಂದರೆ ತುಂಬ ಕಷ್ಟ ಇದೆ ಕೆಲಸ. ಸುಮ್ಮನೆ ನೋಡಿ ಪಾಪ, ಎಲ್ಲಿಂದ ನಾವು ಮಂಡ್ಯ, ಮೈಸೂರು, ಯಾವ ಕಡೆ ಎಲ್ಲ ಡಿಸ್ಟ್ರಿಕ್ಟಿಂದನೂ ಬಂದಿರ್ತಾರೆ. ಇಲ್ಲಿಗೆ ಬಂದಿರ್ತಾರೆ, ನಮ್ಮಲ್ಲಿ ಇದ್ದಾರೆ. ಬಟ್ ತುಂಬ ಕಷ್ಟ ಇದೆ ಫೀಲ್ಡು. ನಾವು ಅಂದ್ಕೊಂಡಂಗಿಲ್ಲ. ನಾವು 10 ವರ್ಷ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು ಅಂದ್ಕೊಂಡಂಗೆ ಈಸಿ ಫೀಲ್ಡ್ ಅಲ್ಲ. ಅದೇ ಮೊದಲಿದ್ದಂಗಿಲ್ಲ ಫೀಲ್ಡಿಗೆ. ಇಲ್ಲ, ಖಂಡಿತ ಎಲ್ಲ ಕಡೆ ಕಾಂಪಿಟೇಷನ್, ಎಲ್ಲ ಕಾಂಪಿಟೇಷನ್. ನೋಡಿ, ನಾವು ಮಾಡಿದಾಗ ಒಂದು 5-6ನೇ ಹೋಳಿಗೆ ಮನೆ ಬೆಂಗಳೂರಲ್ಲಿ, 6ನೇದು ನಮಗೆ 6ನೇ ಹೋಳಿಗೆ ಮನೆ ಬೆಂಗಳೂರು, 6ನೇ ಹೋಳಿಗೆ ಮನೆ ಆ್ಯಕ್ಚುಲಿ. ಇವಾಗ ಏನಾಗಿದೆ, ಒಂದು 25 ಆಗಿಬಿಟ್ಟಿದೆ. ಎಲ್ಲರೂ ಒಬ್ಬರು 4-5 ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ, ಸಂತೋಷ, ಲೇಬರ್ ಸಿಗ್ತಾರೆ, ಮಾಡಲಿ. ಬಟ್ ಬಿಸ್ನೆಸ್ ಅಷ್ಟು ಗ್ರೋತ್ ಇರಲ್ಲ.
ಅಷ್ಟಿರಲ್ಲ. ಅವಾಗ ಏನಾಗುತ್ತೆ ನಿಮ್ಗೆ ಆ ಬಿಸ್ನೆಸ್ ಯಾವಾಗ ಡೌನ್ ಆಗ್ತದಂಗೆ ನಿಮ್ಮ ಖರ್ಚು ಜಾಸ್ತಿ ಬರುತ್ತೆ, ಮಾರ್ಜಿನ್ ಕಡಿಮೆ ಆಗುತ್ತೆ. ಬಟ್ ಅವತ್ತೇನು ಸಂಬಳಗಳು ಉಳ್ಕೊಳೋದ ಕಮಿಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ಹೋಳಿಗೆ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಎಲ್ಲ ಎಲ್ಲಿ ಹೋಲ್ಸೇಲಾಗಿ ಎಲ್ಲಿ ತರಿಸ್ತೀರಾ? ಅದು ಭಾಗ್ಯಲಕ್ಷ್ಮಿ ಮಾರ್ಕೆಟಿಂದ. ಭಾಗ್ಯಲಕ್ಷ್ಮಿನೇ ಫುಲ್ಲು ನಮ್ದು ಎಲ್ಲ ಅವ್ರ ಕಡೆಯಿಂದನೇ ಮಾತಾಡ್ಕೊಬಿಟ್ಟಿದ್ದಾರೆ. ಅಲ್ಲೇ ಬಿಲ್ ಕೊಡ್ತಾರೆ ಪಾಪ ನಮಗೂ. ಅಂದರೆ ಯಾವಾಗಲೂ ಪರ್ಮನೆಂಟ್ ಅಲ್ಲೇ ತಗೋತೀರಾ? ಪರ್ಮನೆಂಟ್ ಅವ್ರದ್ದು. ನಮ್ದು ಹೆಚ್ಚು ಕಮ್ಮಿ 9 ವರ್ಷದಿಂದ ಅವ್ರನ್ನ ರೆಗ್ಯುಲರ್. ಸುಮ್ಮನೆ ಒಂದು ಫೋನ್ ಮಾಡಿ ನಮಗೆ ಪಾಪ ನಮ್ಮ ಹೆಸರು ಹೇಳೋದು ಫೋನ್ ಮಾಡಿ ಹೇಳೋದು ಕಳಿಸ್ಕೊಡ್ತಾರೆ ಐಟಮ್ನ. ಆಮೇಲೆ ಮತ್ತೆ ನಾವು ಬಿಲ್ ಪೇ ಮಾಡ್ಬೋದು, ತೊಂದರೆ ಇಲ್ಲ, ಮಾಡ್ಬೋದು. ಒಳ್ಳೆ ಜನ ಭಾಗ್ಯಲಕ್ಷ್ಮಿ ಸೂಪರ್ ಮಾರ್ಕೆಟ್. ಅಲ್ಲೇ ನಮಗೆ ಮತ್ತೆ ಏನಾದ್ರು ಕ್ವಾಲಿಟಿ ಇರ್ತದೆ ಅವ್ರ ಹತ್ರ, ಕ್ಲೀನಿಂಗ್ ಇರ್ತದೆ, ರಗಳೆ ಇರಲ್ಲ, ಹಾಗಾಗಿ ಚೆನ್ನಾಗಿದೆ. ಹೋಳಿಗೆ ಎಲ್ಲ ಈಗ ನೋಡಿ ಮಾಡಿಕ್ಕಿರ್ತೀರಾ, ಏನಾದ್ರು ವೇಸ್ಟ್ ಆಗಲ್ಲ ತಾನೆ? ಇಲ್ಲ, ವೇಸ್ಟ್ ಆರ್ಡ್ರ್ ಬಂದರೆ ಮಾಡ್ಕೊಡೋದು. ಲೈವ್ ಮಾಡ್ಕೊಟ್ಟು ಆರ್ಡ್ರ್ ಹಿಂದಿನ ದಿವಸ ಆರ್ಡ್ರ್ ಕೊಟ್ಟಿರ್ತಾರೆ, ಮಾಡಿಕೊಡ್ತೀವಿ. ಈಗ ಅವ್ರು ಆರ್ಡ್ರ್ ಕೊಡದೆ ನಾವು ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲ ಬಿಸಿ ಕೇಳ್ತಾರೆ. ಈಗ ಬೆಂದೂರು ಕೋಲ್ಡ್ ಇದೆ, ಕಣ್ಣು ಮುಂದೆ ಅವ್ರು ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊಂಡು ಹೋಗ್ತಾರೆ. ಹಾಗಾಗಿ ಕೆಲವರು ಆರ್ಡ್ರ್ ಕೊಡೋ ಒಂದು ಹೋಳಿಗೆ ತಿಂದೋಗ್ಬಿಟ್ಟೆ ತೊಗೊಂಡೋಗೋರಿದ್ದಾರೆ. ತುಂಬ ಜನ ಸುಮ್ಮನೆ ಆರ್ಡ್ರ್ ಕೊಟ್ಟು ತೊಗೊಂಡೋಗಲ್ಲ. ಇವಾಗೆಲ್ಲ ಬುದ್ಧಿವಂತರಾಗಿದ್ದಾರೆ. ಒಂದು ಹೋಳಿಗೆ ತಿಂದು ನೋಡಿ ತಗೊಂಡೋಗ್ತಾರೆ. ಅದೇ ತಿಂದು ನೋಡಿ ಟೇಸ್ಟ್ ಇತ್ತು ಅಂದರೆ ಖಂಡಿತ, ಕಮ್ಮಿ ಬೆಲೆ ಇತ್ತು ಅಂದರೆ ತಗೊಂಡು ಹೋಗ್ತಾರೆ. ಇಲ್ಲ ಡಿಸ್ಕೌಂಟ್ ಹೇಳ್ತಾರೆ. ಬಲ್ಕ್ ಆರ್ಡ್ರ್ ಇದ್ದಾಗೂ ಇಲ್ಲ ಸರ್, ಅಂದರೆ ಈಗ ನೋಡಿ ಡಿಸ್ಕೌಂಟ್ ಅಂದರೆ ಈಗ ನೋಡಿ ಜಾಸ್ತಿ ತಗೋತಾ ಇದ್ದಾರೆ ಐಟಮ್ ಅಂದರೆ ಡಿಸ್ಕೌಂಟ್ ಕೊಡಲೇಬೇಕು. ಖಂಡಿತ, ಇಲ್ಲ ಇನ್ನೊಂದ್ಸಲ ಬರ್ತಾರೆ ಅವರು. ಬಲ್ಕ್ ಆರ್ಡ್ರ್ ಇದ್ದಾಗ ನಮ್ಮದು ಡಿಸ್ಕೌಂಟ್ ಇದೆ. ಅದನ್ನು ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ತುಂಬ ಜನ ಕ್ಯಾಟ್ರಿಂಗ್ ಅವ್ರು ತೊಗೊಂಡೋಗ್ತಾರೆ. ಹಾಗಾಗಿ ರೆಗ್ಯುಲರ್ ಇದೆ. ಸಾಧಾರಣ ಈಗ ಮೊದಲಿನ ಮಾರ್ಜಿನ್ ಇಲ್ಲ, ಏನೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕೊರೋನಾ ಮೊದಲೇ ಮಾರ್ಜಿನ್ ಚೆನ್ನಾಗಿತ್ತು. ಆದಮೇಲೆ ಮತ್ತೆ ಈಗೆಲ್ಲ ಮೆಟೀರಿಯಲ್ ಕಾಸ್ಟ್ ಆಯಿತು, ರೆಂಟ್ಗಳೆಲ್ಲ ಜಾಸ್ತಿ ಇದೆ. ಈಗ 2 ಬ್ರಾಂಚ್ ಇಟ್ಟಿದೆ ಅಂತಂದರೆ ಅಲ್ಲಿ ಪರವಾಗಿಲ್ವಾ ಸರ್? ಸರ್, ಅಲ್ಲೂ ಸಾಧಾರಣ ಅದು ಹಳೆ ಬ್ರಾಂಚ್ ಅದು. ಅಂದರೆ ಫಸ್ಟ್ ಬ್ರಾಂಚ್ ಅದೇನಾ? ಫಸ್ಟ್ ಬ್ರಾಂಚ್ ಅದೇ ವಿಜಯನಗರ ಮೆಟ್ರೋದಿಂದ ಆ ಕಡೆ ಮೆಟ್ರೋ ಮಾರ್ಕೆಟು, ತರಕಾರಿ ಮಾರ್ಕೆಟ್ ಬರುತ್ತೆ. ಮಾರ್ಕೆಟ್ ಪಕ್ಕದ ಎರಡನೇ ಬಿಲ್ಡಿಂಗ್ ಒಳಗೆ ಅಲ್ಲೇ. ಅಲ್ಲಿ ಏನೋ ಗೋಡನ್ ಇದೆ ಅಂತ ಏನೋ ಕೇಳ್ಬಿಟ್ಟಿದ್ದೀನಿ. ಅದು ಬ್ಯಾಕ್ ಸೈಡ್ ಗೋಡನ್ ಪ್ಲಸ್ ಬ್ರಾಂಚ್. ಅಲ್ಲೇನು ಮಾಡ್ತೀರಾ ಗೋಡನ್? ಅಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲ ಅಲ್ಲೇ. ನಮಗೆ 2 ಗ್ರೈಂಡರ್ ಇದೆ, ಇನ್ನೊಂದು ಮಿಷಿನ್ ಇದೆ. ಹೂರ್ಣ ಮ್ಯಾನುಫ್ಯಾಕ್ಚರ್ ಎಲ್ಲ ಗೋಡನಲ್ಲಿ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಂದ ಇಲ್ಲಿ 2 ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ. ಅಲ್ಲಿ 2 ಕಡೆ ಅಲ್ಲಿಂದ ಮತ್ತೆ ಅಲ್ಲಿಂದ ಇಲ್ಲಿಗೂ ಶಿಫ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಸ್ವಲ್ಪ ಏನಿಲ್ಲ, ಅಲ್ಲಿ ಆರ್ಡರ್ಗಳಷ್ಟೇ, ಅಷ್ಟು ಬಿಸಿ ಇಲ್ಲ. ಇಲ್ಲಿ ಸ್ವಲ್ಪ ಈ ರೋಡಲ್ಲಿ ಸ್ವಲ್ಪ ಕ್ಲೋತ್ ಇದೆಯಲ್ಲ ಆ ರೋಡು, ಹಾಗಾಗಿ ಸ್ವಲ್ಪ. ಬಟ್ ಆದರೂ ಕೂಡ ಇದು ಬಾಡಿಗೆ ಎಲ್ಲ ಶಾಪ್ ಬಾಡಿಗೆ ಎಲ್ಲ ಕಟ್ಕೊಂಡು ಮೇಂಟೈನ್ ಮಾಡ್ತೀರಾ? ಇಲ್ಲ, ಬಾಡಿಗೆ ಎಲ್ಲ ಇದೆ. ವಿಜಯನಗರ ಸಂಬಳಗಳು ಕಾಸ್ಟ್ಲಿ ಇದೆ ತುಂಬ. ಅವ್ರಿಗೂ ಕಮಿಟ್ಮೆಂಟ್ ಇರುತ್ತೆ. ಹುಡುಗರು ಊಟ ರೂಮ್ ಕೊಡ್ತೀರಾ ಅವ್ರಿಗೆ? ಊಟ ತಿಂಡಿ ಮತ್ತು ರಾತ್ರಿ ಊಟ, ಮಲ್ಕೊಳ್ಳೋ ವ್ಯವಸ್ಥೆ, ಸ್ಟಾಪ್ ರೂಮ್ ಮಾಡಿಕೊಟ್ಟಿದ್ದೀವಿ. ಬೆಳಿಗ್ಗೆ ಸಾಯಂಕಾಲ ನಂಬ್ಕೊಂಡಿರ್ತಾರೆ, ಅದೆಲ್ಲ ವ್ಯವಸ್ಥೆ ನಾವು ನೋಡ್ಕೊಳ್ಳೇಬೇಕು. ಇಲ್ಲಾಂದರೆ ನಮಗೆ ಲೇಬರ್ ಸಮಸ್ಯೆ ಆಗ್ತದೆ. ಏನೀಗ ಅವ್ರು ಲೇಬರ್ ಇದ್ರೆ ತಾನೇ ನಾವು ಮುಂದುವರೆಯೋಕ್ಕಾಗತ್ತೆ. ಒಬ್ಬರಿಂದ ಮಾಡೋ ಕೆಲಸ ಅಲ್ಲ ಇದು. ಅದೇ ಕೆಲಸ ಅಲ್ಲ ಬಿಡಿ, ತುಂಬ ನಿಜವಾಗ್ಲೂ ಕೂಡ ಒಬ್ಬರ ಕೈಲಿ ಆಗಲ್ಲ ನೋಡಿ. ಈಗ ಹುಡುಗರಿಗೆ ಇಟ್ಕೊಂಡಾಗಲೇ ಮತ್ತು ಅವರು ಕೂಡ ಕೆಲಸ ಚೆನ್ನಾಗಿ ಟೈಮಿಗೆ ಎಲ್ಲ ಸಾಥ್ ಕೊಡ್ತಾರೆ. ಹಾಗಾಗಿ ಅದಕ್ಕೆ ನಾವು ಸಂಬಳ ಅನ್ನೋಕ್ಕಿಂತ ನಮ್ಮ ಟೈಮಿಗೆ ಸಾಥ್ ಕೊಡೋದು ಇಂಪಾರ್ಟೆಂಟ್. ಹೌದೌದು. ನಮ್ಮ ಟೈಮ್ ಬೆಳಿಗ್ಗೆ ಬೇಗ ಆರ್ಡರ್ ಇದ್ರೆ ಬೇಗ ಹೇಳ್ತಾರೆ. ಹಾಗಾಗಿ ನಮ್ಮ ಟೈಮ್ಗೆಲ್ಲ ಮಾಡ್ತಾರೆ. ಎಲ್ಲ ಹಳೆ ಸ್ಟಾಪ್ ಇದ್ದಾರೆ ನಮ್ಮ ಹತ್ರ. 5 ವರ್ಷ ಆದವರು ಇದ್ದಾರೆ, 6 ವರ್ಷ 8 ವರ್ಷ ಆದವರು ಸ್ಟಾಪ್ ಇದ್ದಾರೆ. ಹಾಗಾಗಿ ಈಗ ನಿಮ್ಮ ಮುಂದೆ ಬೇರೆ ಕಡೆ ಬ್ರಾಂಚ್ ಮಾಡೋಕ್ಕೆ ಏನಾರು ಪ್ಲ್ಯಾನ್ ಇದೆಯಾ ಅಂತ? ಇಲ್ಲೇನೋ ಅಷ್ಟೇ ಮಾಡ್ಬೋದು, ಬಟ್ ಲೇಬರ್ ಸಮಸ್ಯೆ, ಹುಡುಗರು ಕೆಲಸಕ್ಕೆ, ಮೆಟೀರಿಯಲ್ ಕಾಸ್ಟ್. ಮತ್ತು ಏನಾಗಿದೆ, ಈಗೆಲ್ಲ ತುಂಬ ಬ್ರಾಂಚ್ಗಳಾಗ್ಬಿಟ್ಟಿದ್ದಾವೆ. ಈ ಬ್ರಾಂಚ್ಗಳು ತುಂಬ ಆದಾಗ ಏನಾಗುತ್ತೆ, ಈಗ ನಾವು ಬಿಸ್ನೆಸ್ ಕಾಂಪಿಟೇಷನ್ ಅದು ಮಾಡೋದು ಅಂದರೆ ಸುಮ್ಮನೆ ಇರೋದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಉತ್ತಮ ಅನ್ಕೊತೀನಿ. ಹೌದು, ನೋಡಿ ಮಾಡಬೇಕು. ಹೌದು, ಎಲ್ಲ ಕಾಂಪಿಟೇಷನ್ ಇದ್ದಾರಾ ಇಲ್ಲ ಆ ಏರಿಯಾದಲ್ಲಿ ಓಡುತ್ತಾ? ಅಲ್ಲ, ಕೆಲವು ಇನ್ನೂ ಮಾಡೋದು ಬೆಂಗಳೂರು ವಿಶಾಲವಾಗಿದೆ, ಮಾಡ್ಬೋದು. ಕೆಲವರು ಇದ್ದಲ್ಲೇ ಮಾಡ್ಕೊಂಡು ಪಾಪ ಇನ್ನೊಬ್ಬರು ತೊಂದರೆ ಕೊಡ್ತಾರೆ. ಅದು ಮಾಡಬಾರ್ದು. ನಾನು ಬೆಂಗಳೂರು ತುಂಬ ವಿಶಾಲವಾಗಿದೆ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವು ಕರೆಕ್ಟಾಗಿ ಐಟಮ್ ಕೊಟ್ಟರೆ ಖಂಡಿತ ತೊಗೊಂಡೋಗ್ತಾರೆ. ಇದೇನಾಗಿದೆ, ಎಲ್ಲ ಬಿಸಿ ಕೊಡೋದ್ರಿಂದ ಯಾರು ನೀವು ಇಷ್ಟಪಡಲ್ಲ ಅಂತೇನು ಹೇಳೋಂಗಿಲ್ಲ. ಕೆಲವರು ಪ್ಯಾಕೆಟ್ ಮಾಡಿ ಮಾರ್ತಿದ್ರು ಮೊದಲೆಲ್ಲ, ಇವಾಗ ಆ ಸೀನ್ ಇಲ್ಲ. ಎಲ್ಲೋದ್ರೂ ಬಿಸಿ ಕೇಳ್ತಾರೆ, ಬಿಸಿ ಬೇಕು. 5 ನಿಮಿಷ ವೆಯ್ಟ್ ಮಾಡಿ ತೊಗೊಂಡೋಗ್ತಾರೆ ಕಸ್ಟಮರು ತಾಳ್ಮೆಯಿಂದ. ಹಾಗಾಗಿ ಚೆನ್ನಾಗಿ. ಟೈಮಿಂಗ್ಸ್ ಓಪನ್ ಅಣ್ಣ 9 ಗಂಟೆ, ಬೆಳಿಗ್ಗೆ 8ರಿಂದ ರಾತ್ರಿ 8:30 ಕ್ಲೋಸ್ ಮಾಡ್ತೀರಿ. 8:30 ಪರವಾಗಿಲ್ಲ. ಆನ್ಲೈನ್ ಸ್ವಿಗ್ಗಿ ಜೊಮ್ಯಾಟೊ ಆರ್ಡ್ರಲ್ಲ? ಈಗ ಆನ್ಲೈನ್ ಸ್ವಿಗ್ಗಿ ಜೊಮ್ಯಾಟೊ ನಡೀತಾ ಇದೆ, ಪರವಾಗಿಲ್ಲ. ಅದು ಮೊದಲು ತುಂಬ ಇತ್ತು. ಈಗೆಲ್ಲ ಬ್ರಾಂಚಸ್ ಜಾಸ್ತಿ ಆ ಏರಿಯಾಕ್ಕೆ ಅಲ್ಲೇ ಡಿವೈಡ್ ಆಗ್ತದೆ. ಮೊದಲೇ ಏರಿಯಾದಲ್ಲಿ ಒಂದು ಅಥವಾ ಒಂದೇ ಏರಿಯಾದಲ್ಲಿ 2 ಏರಿಯಾಕ್ಕೆ ಒಂದಿರ್ತಿತ್ತು ಹೋಳಿಗೆ ಮನೆ. ಈಗ ಏರಿಯಾಕ್ಕೆ 2 ಆಗ್ಬಿಟ್ಟಿದೆ ಎಲ್ಲ. ಹಾಗಾಗಿ ಸ್ವಲ್ಪ ಡೌನ್ ಆಗಿದೆ. ಆ ನಿಯರ್ ಬೈ ಎಲ್ಲಿ ಬರ್ತಾ ಅಲ್ಲಿ ಹೇಳ್ಕೊಂಡ್ಬಿಡ್ತಾರೆ. ಅವ್ರಿಗೂ ತುಂಬ ದೂರ ಆದರೆ ಅವ್ರಿಗೂ ಟ್ರಾನ್ಸ್ಪೋರ್ಟ್ ಎಲ್ಲ ಎಡಿಷನ್ ಆಗ್ಬಿಡುತ್ತಲ್ಲ ತಗೊಳ್ಳೋರ್ಗು. ಹಾಗಾಗಿ ಏರಿಯಾಕ್ಕೆ ನೀವು ಮೊದಲು ಸ್ಟಾರ್ಟಿಂಗು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗೋಗೆಲ್ಲ ಅಲ್ಲೆಲ್ಲ ನೀವು ಹೆಂಗೆ ಎಷ್ಟೇ ಸಂಬಳ ಎಲ್ಲ ಹೆಂಗಿತ್ತು ಅಂತ? ಅಲ್ಲೆಲ್ಲ ನಮಗೆ ತಿಂಗಳ ಸಂಬಳ ಇಲ್ಲ, ವೀಕ್ಲಿ
ವಾರಕ್ಕೆ ಡೇ ಸಂಬಳ ಇತ್ತು, ಆಮೇಲೆ ವೀಕ್ಲಿ ಆಯಿತು, ಆಮೇಲೆ ನಾವು ಬಿಡೋ ಕ್ಯಾಟ್ರಿಂಗ್ ಎಲ್ಲ ಡೈಲಿ ಇರಲ್ಲ. ಡೈಲಿ ಸಂಬಳನಲ್ಲಿ ಡೈಲಿ ಇರಲ್ಲ. ತಿಂಗಳಲ್ಲಿ 15 ದಿವಸ 20 ದಿವಸ ಕೆಲಸ, 10 ದಿವಸ ಸುಮ್ಮನೆ ಆರಾಮಾಗಿ ರೋಡ್ ಹೊಡ್ಕೊಂಡಿರ್ತೀವಿ. ಬಟ್ ಇದೇನಾಗುತ್ತೆ, ತಿಂಗಳು ಪೂರ್ತಿ ಕೆಲಸ. ಹಾಗಾಗಿ ಇದು ಕಾನ್ಸೆಪ್ಟ್ ಚೆನ್ನಾಗಿದೆ. ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ರೋಡ್ ಹೊಡಿತಾ ಇದ್ರೆ 4 ದಿವಸ ಮಾಡಿದ ಕೆಲಸ ಖರ್ಚು ಮಾಡ್ತಾ ಇರ್ತೀವಿ. ಆದ್ರೂ ಪರವಾಗಿಲ್ಲ ಸರ್, ತುಂಬಾ ಕಷ್ಟಪಟ್ಟಿದ್ದೀರಾ ಹಿಂದೆ. ಮತ್ತೆ ತುಂಬಾ ಕಷ್ಟ ಇದೆ. ಅವಾಗೆಲ್ಲ ಕಷ್ಟಪಟ್ಟು ಕೆಲಸ ಕಲ್ತು ಇಲ್ಲಿ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ದು ಸಾಧನೆ, ಅಚೀವ್ಮೆಂಟ್ ಸರ್. ಖಂಡಿತ. ನಾನು ಎಲ್ಲರಿಗೂ ಅದನ್ನೇ ಹೇಳೋದು, ನೀವು ಏನೇ ಮಾಡಿ ಎಲ್ಲ ಒಂದ್ ಕಡೆ ಕೆಲಸ ಸೇರಿ, ಕೆಲಸ ಕಲೀರಿ, ಆಮೇಲೆ ನೀವು ಬಿಸ್ನೆಸ್ ಮಾಡಿ ಸಕ್ಸಸ್. ಏನು ಗೊತ್ತಿಲ್ಲದೆ ಹೋಗ್ಬಿಟ್ಟು ಸಾಲ ಮಾಡಿರ್ತಾರೆ, ತಂದೆ ತಾಯಿ ಕೊಟ್ಟಿರ್ತಾರೆ, ಎಲ್ಲೋ ಅವ್ರ ತಂದೆ ತಾಯಿ ದುಡ್ಡಿದ್ರೆ ಓಕೆ, ಅವರು ಸಾಲ ಮಾಡಿಕೊಟ್ರೆ ತುಂಬಾ ಗ್ರೋತ್ ಆಗುತ್ತೆ, ತುಂಬಾ ಕಷ್ಟ ಅನುಭವಿಸ್ಬಿಡ್ತಾರೆ. ಆಮೇಲೆ ನಮ್ಗೆ ಲಾಸ್ ಆಗ್ಬಿಡ್ತು ಅಂತೇಳಿ ಹಿಂದಕ್ಕೆ ತಿರುಗಿ ನೋಡೋಕೆ ಆಗಲ್ಲ ಬಿಡು. ಸಾಲ ಮಾಡ್ಕೊಂಡು ಬಂದು ಮಾಡ್ತಾರೆ ಕೆಲವರು ಬಿಸ್ನೆಸ್ ನೋಡಿ, ಗೊತ್ತಿರಲ್ಲ, ಸಾಲ ಮಾಡಿ ಮಾಡಬಾರ್ದು. ಬಟ್ ಕೆಲಸ ಕಲ್ತಿತ್ತಂದ್ರೆ ನಿಮ್ಗೆ ಒಂದು ಲೇಬರ್ ದುಡ್ಡು ನಿಮ್ಗೆ ಸಂಬಳ ಹೊಡಿತಲ್ಲ, ನಾವೇ ಒಂದು ರೌಂಡ್ ನಿಂತ್ಕೊಂಡ್ಬಿಟ್ಟಂದ್ರೆ ಒಂದು ಸಂಬಳ ನಮ್ಗೆ ಉಳ್ಕೊಂತು, ಸೇವಿಂಗ್ ಆಗುತ್ತೆ, ಅದು ಮಾಡ್ಬೋದು. ಹಾಗಾಗಿ ಇನ್ನೊಬ್ಬರಿಗೆ ಸಮಸ್ಯೆ ಬಂದಾಗ ಇನ್ನೊಬ್ಬರಿಗೆ ನಾವು ಸಾಥ್ ಕೊಡ್ಬೋದು. ಕೆಲಸ ಗೊತ್ತಿದೆ, ಇನ್ನೊಬ್ರು ಅವ್ರದ್ದೇನೋ ಒಂದು ಸಮಸ್ಯೆ ಆಯಿತು, ಇನ್ನೊಂದು ಯಾವ್ದು ಆರ್ಡ್ರ್ ಬಂದು ಸಡನ್ ಯಾವ್ದು ಮಾಡ್ಕೊಡ್ಬೋದು. ನಮ್ಮ ಕೆಲಸ ಗೊತ್ತಿದ್ರೆ ಹುಡುಗರಿಗೆ ಸ್ಟಾಪ್ ಇದೆ, ಮಾಡಿಕೊಡ್ಬೋದು. ಆದರೂ ಕೂಡ ಹೋಳಿಗೆ ಮನೆ ಅಂತ ಅಂದಾಗ ನೋಡಿ ಎಲ್ಲದಕ್ಕೂ ಖರ್ಚಿರುತ್ತೆ ನೋಡಿ. ಇನ್ವೆಸ್ಟ್ಮೆಂಟ್ ನೀವೇ ಹೇಳ್ತಾರೆ, ಏನೇ ಸಣ್ಣ ಪುಟ್ಟ ಐಟಮ್ ತರಬೇಕು, ಎಲ್ಲ ನಿಮಗೆ ಖರ್ಚು ಇನ್ವೆಸ್ಟ್ಮೆಂಟೇ ಜಾಸ್ತಿ ಇದಕ್ಕೆ. ನೋಡಿ ಇದೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ, ಇವೆಲ್ಲ ಏನು ಕೆಡಲ್ವಾ ಅಂತ? ಇಲ್ಲ, ಅದೆಲ್ಲ ಹೋಮ್ ಮೇಡ್, ನಾವು ಕೆಡಲ್ಲ. ಹೊರಗಡೆಯಿಂದ ಐಟಮ್ ನಾವು ಏನು ತೊಗೊಳಲ್ಲ. ನಾವು ಮಾಡೋ ಐಟಮ್ ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ, ಪುಡಿಗಳು, ಉಪ್ಪಿನಕಾಯಿ, ಕಜ್ಜಾಯ, ರವೆ ಉಂಡೆ, ಲಾಡು. ಹೊರಗಡೆ ಲೇಬರ್ ಸ್ಟಿಕ್ಕರ್ ಐಟಮ್ ನಾವು ಯಾವುದು ಇಟ್ಕೊಳ್ಳಲ್ಲ, ನಾವು ಯಾರ್ದು ತೊಗೊಳಲ್ಲ. ಅದು ನಮ್ಮದೇ ಒಂದು ಹುಡುಗರಿದ್ದಾರೆ, 3 ಜನ ಹುಡುಗರಿದ್ದಾರೆ, ಅದು ಮಾಡೋರೇ ಇದ್ದಾರೆ. ನಮ್ಮ 2 ಅಂಗಡಿಗೂ ಎಷ್ಟು ಬೇಕು ಅಷ್ಟು ಮಾಡ್ಕೊಡ್ತಾರೆ. ಮತ್ತು ಉಳಿದೆಲ್ಲ ನಮ್ಮ ಅಂಗಡಿಯಲ್ಲಿ ಕಿಚನ್ಲಿ ವರ್ಕ್ ಇರ್ತದೆ, ಅವ್ರಿಗೆ ಊಟ ಮಾಡೋದು. ಇವೆಲ್ಲ ನೋಡಿ ಸ್ವೀಟ್ಸ್ ಇಟ್ಟಿದ್ದೀರಾ, ಸ್ವೀಟ್ಸ್ ಏನೂ ಆಗಲ್ವಾ? ಅದೇ ಸ್ವೀಟ್ಸ್ ನಿಮಗೆ ಚಿಕನ್ ಮೀಟ್ 10 ಡೇಸ್ ಏನಾಗಲ್ಲ, 4 ಐಟಮ್ ಅಷ್ಟೇ ನಾವು ಮಾಡೋದು. ತುಂಬ ಮಾಡೋಕೆ ಹೋದ್ರೆ ಏನಾಗುತ್ತೆ ಅಂದರೆ ನಮಗೆ ಹೋಳಿಗೆ ಮೇಲೆ ತುಂಬ ಹೊಡೆತ ಬೀಳುತ್ತೆ. ಹಾಗೆ ಕೆಲವರು ಸ್ವೀಟ್ ಕೇಳ್ತಾರೆ, ಕೆಲವರು ಏನಾದರೂ ಅಟ್ಲೀಸ್ಟ್ ಮನೆಗೆ ಒಂದು 4 kg ಸ್ವೀಟ್ ಬೇಕಂತಾರೆ. ನಾವು ಮೊದಲು ಮಾಡ್ತಿರಲಿಲ್ಲ, ಈಗ ಸ್ವಲ್ಪ ಮಾಡಿರ್ತಾ ಇದ್ದೀವಿ. ಕೇಳೋರಿಗೆ ಕೇಳಿದ್ರೆ 2 ದಿನ ಮುಂಚೆ ಆರ್ಡರ್ ಕೊಟ್ಟರೆ ಎನಿ ಒಂದು ಸ್ವೀಟ್ 2 ಡೇಸ್ ಬ್ಯಾಕ್ ಹೇಳಿದ್ರೆ ಮಾಡಿಕೊಡ್ತೀವಿ. ಅವೆಲ್ಲ ತುಂಬ ಒಳ್ಳೇದಾಗಿದೆ ನಿಮ್ಮ ಹೋಳಿಗೆ ಮೇಣ. ಒಳ್ಳೇದಕ್ಕಿಂತ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್. ಕಸ್ಟಮರ್ ಇದ್ದರೆ ದೇವ್ರು ಇದ್ದಂಗೆ, ಕಸ್ಟಮರೇ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಅವ್ರ ಹತ್ರ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ನಾವು ಯಾರಿಗೂ ರೊಕ್ಕಾಗಿ ಮಾತಾಡಬಾರ್ದು. ಅವ್ರು ಅನ್ನದಾತ ಇದ್ದಂಗೆ ನಮಗೆ. ನಾವು ಅವ್ರ ಕಸ್ಟಮರ್ ನಮ್ಗೆ ಅನ್ನದಾತ ಇದ್ರೆ ನಾವು 4 ಜನಕ್ಕೆ ಅನ್ನದಾತರ ಆಗ್ತೀವಿ. ಕಸ್ಟಮರ್ ಇಲ್ಲ, ನಾವು ಯಾರಿಗೆ ಅನ್ನದಾತರ ಆಗೋಕ್ಕಾಗತ್ತೆ ಅಲ್ವಾ? ಕಸ್ಟಮರೇ ಮೇನ್. ಅಲ್ಲ, ಇಲ್ಲೆಲ್ಲ ವಿಜಯನಗರ ಸುಮ್ಮನೆ ಸ್ಟ್ಯಾಂಡರ್ಡ್ ಕಸ್ಟಮರೇ. ನಮ್ಗೆ ಇವತ್ತಿಗೂ ತುಂಬ ಖುಷಿಯಾಗಿ ಮಾತಾಡಿಕೊಂಡು ಫ್ರೆಂಡ್ ಸರ್ಕಲ್ ಥರ ತೊಗೊಂಡೋಗ್ತಾರೆ. ವಿಜಯನಗರದಲ್ಲಿ ಅದೊಂದು ಒಳ್ಳೆ ಜನ ಇದ್ದಾರೆ. ಸುಮ್ಮನೆ ನಾವು ಸುಳ್ಳು ಹೇಳ್ಬಾರ್ದು, ಇಲ್ಲಿ ಅನ್ನ ತಿಂತಾಯಿದ್ದೀವಿ, ಆ ಥರ ತರಲೆ ಕಸ್ಟಮರ್ ಯಾರು ಇಲ್ಲ ಆ ಥರ ಒಳ್ಳೆ ಜನ. ಇಲ್ಲ, ಅವ್ರಿಗೆಲ್ಲ ಇಲ್ಲಿ ಸಪೋರ್ಟ್ ಚೆನ್ನಾಗಿತ್ತು ಇಲ್ಲಿ ನಿಮ್ಮ ಹೋಟ್ಲಲ್ಲಿ ಅಂದರೆ ಚೆನ್ನಾಗಿರುತ್ತೆ. ತುಂಬ ಸ್ನೇಹಿತರ ಥರ ಆಗ್ಬಿಟ್ಟವ್ರೆ. ಬರ್ತಾರೆ ಖುಷಿಯಾಗಿ, 5 ನಿಮಿಷ ನಿಂತ್ಕೊಳ್ತಾರೆ, ತಾಳ್ಮೆಯಿಂದ ಬಿಸಿ ಕೊಡೋರ್ಗು ತಗೊಳ್ತಾರೆ. ಇದು ಫುಡ್ ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡಿದ್ರಲ್ಲ, ಅದೆಲ್ಲ ಆನ್ಲೈನ್ ಫುಡ್ ಲೈಸೆನ್ಸು GST ಬೇಕೇ ಬೇಕು. GST ಇದೆ, TBP ಲೈಸೆನ್ಸು.